ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಟೆನ್ಷನ್ ಕಾಡ್ತಿದ್ಯಾ? ಕಾನ್ಫಿಡೆಂಟ್ ಆಗಿ ಕಾಣಿಸ್ತಿಲ್ಲ ನಮ್ಮ ಆರ್ಸಿಬಿ. 18 ಸೀಸನ್ ಗೆದ್ದು ಸಂಭ್ರಮ ಅಂತೂ ಪಟ್ಟಿಲ್ಲ. ಫ್ಯಾನ್ಸ್ ಕೈಯಲ್ಲಿ ನಾವೆಲ್ಲ ಜೀಕರ ಹಾಸ್ಕೋಬೇಕು ಅನ್ನೋ ಆರ್ಸಿಬಿ ಆಸೆ ಅಲ್ಲೇ ಕಮ್ಮಿ ಹೋಯ್ತು. ಆದ್ರೆ ವಿಚಾರ ಬೇರೆ ಇದೆ. ಈಗ 18ನೇ ಸೀಸನ್ ಮುಗಿದು 19ನೇ ಸೀಸನ್ಗೆ ಬಂದ್ಬಿಟ್ಟಿದೀವಿ. ಎಲ್ಲಿ ಗಲಾಟೆ ಆಯ್ತೋ, ಎಲ್ಲಿ ದುರಂತ ನಡೀತೋ ಅಲ್ಲಿ ಆರ್ಸಿಬಿ ಈಗ ತನ್ನ ಹೊಸ ಸೀಸನ್ ಅನ್ನ ಶುರು ಮಾಡ್ತಾ ಇದೆ. ಆದ್ರೆ ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿಗೆ ಟೆನ್ಷನ್ ತಂದಿರೋದೇ ಬೇರೆ ವಿಚಾರ. ಅದೇನು ಅಸಲು ಆರ್ಸಿಬಿ ಸನ್ ರೈಸರ್ಸ್ ವಿರುದ್ಧ ಗೆಲ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು, ಪಿಚ್ ಹೇಗಿದೆ, ಸ್ಕೋರ್ ಎಷ್ಟು ಮಾಡ್ಬೋದು, ಇವೆಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ. ಫ್ರೆಂಡ್ಸ್, ಸೊ ನಿಮ್ಗೆ ಗೊತ್ತಿದೆ ಇಂಡಿಯಾದಲ್ಲಿ ಇನ್ನೇನಿದ್ರು ಐಪಿಎಲ್ ಇನ್ನು 2 ತಿಂಗಳ ಕಾಲ ನಾವು ಮಸ್ತ್ ಎಂಟರ್ಟೈನ್ಮೆಂಟ್ ಅಂತ ಖಂಡಿತ IPL ಅಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಎಲ್ಲ ರೆಡಿ ಇದ್ದೀವಿ, ನೀವು ರೆಡಿ ಆಗಿದ್ದೀರಾ. ಆದ್ರೆ ಈ ಸೀಸನ್ ಹೊಸದಾಗಿ ಶುರುವಾಗ್ತಾ ಇದೆ. ಅಷ್ಟೇ ಅಲ್ಲದೆ 2025ರಲ್ಲಿ ಏನು ಚಾಂಪಿಯನ್ ಆದ್ವಿ ಅವ್ರಿಗೆ ಹೊಸ ಸವಾಲು ಕೂಡ ನಾವು ಎದುರಿಸಬೇಕಾಗುತ್ತೆ. ಆದ್ರೆ ಈಗ ಮೊದಲೇ ಹೆಜ್ಜೆಯಲ್ಲೇ ಎದುರಾಗ್ತಾ ಇರೋದು ಸನ್ ರೈಸರ್ಸ್ ಹೈದರಾಬಾದ್. ನಿಮ್ಗೆ ಗೊತ್ತು, ಸನ್ ರೈಸರ್ಸ್ ಹೈದರಾಬಾದ್ ಲಾಸ್ಟ್ ಸೀಸನ್ ಅಲ್ಲಿ ಏನೆಲ್ಲ ಮಾಡಿದ್ರು, ಎಷ್ಟು ಸ್ಕೋರ್ಗಳು ಮಾಡಿದ್ರು. ಸೊ ಹೈ ಸ್ಕೇರಿಂಗ್ ಗೇಮ್ಗೆ ಯಾವ ರೀತಿ ಫೇಮಸ್ ಅಂತ ನಿಮ್ಗೆ ಗೊತ್ತಿದೆ. ಸೊ ಸ್ಫೋಟಕ ಬ್ಯಾಟಿಂಗ್ಗೆ ಫೇಮಸ್ ಆಗಿರುವಂತಹ ಸನ್ ರೈಸರ್ಸ್ ಇವತ್ತು ಆರ್ಸಿಬಿಗೆ ಹೆದರಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಮ್ಯಾಚ್ ಹೇಗಿರುತ್ತೆ, ಪಿಚ್ ಹೇಗಿದೆ, ಆರ್ಸಿಬಿ ಇದರಲ್ಲಿ ಅಂದ್ರೆ ಚಿನ್ನಸ್ವಾಮಿಗೆ ಮಳೆ ಬರುತ್ತಾ, ಇದೆಲ್ಲವನ್ನ ನಾವು ಮಾತಾಡೋಣ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅಷ್ಟೇ ಅಲ್ಲದೆ ಆರ್ಸಿಬಿಗೆ ಟೆನ್ಷನ್ ತಂದಿರೋ ಆ ಇಬ್ಬರ ಬಗ್ಗೆ ಕೂಡ ಹೇಳ್ತೀವಿ. ಆದ್ರೆ ಈ ವಿಡಿಯೋನ ಪೂರ ನೋಡಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ನೀಡ್ತೀನಿ. ಈ ಇಬ್ರು ಕಣಕ್ಕಿಳಿದ್ರೆ ಅಡ್ವಾಂಟೇಜ್ ಸನ್ ರೈಸರ್ಸ್ಗೆ ಇರುತ್ತೆ. ಅದರಲ್ಲೂ ಮೊದಲು ಬ್ಯಾಟಿಂಗ್ ಸಿಕ್ಕರೆ ಈ ತೆಲುಗು ಮಂದಿ ಸುಮ್ಮನೆ ಬಿಡೋದಿಲ್ಲ. ಹೈ ಸ್ಕೋರ್ ಮಾಡೋದಕ್ಕೆ ಇವರು ಎತ್ತಿದ ಕೈ. ಈಗ ಶುರುವಾಗ್ತಿರೋ 19 ಸೀಸನ್ ಕೂಡ ಅದೇ ತರ ಶುರು ಮಾಡಕ್ಕೆ ನೋಡ್ತಿದ್ದಾರೆ. ಹೇಳಿ ಕೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಬ್ಯಾಟಿಂಗ್ ಪಿಚ್. ಇಂತಹ ಪಿಚ್ ಸಿಕ್ಕರೆ SRHನವರು ಸುಮ್ಮನೆ ಬಿಡ್ತಾರ. ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡೋದೇ ಬೆಸ್ಟ್ ಅಂತ ಕಾಣಿಸುತ್ತೆ. ಆದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಬ್ಯಾಟರ್ಗಳಿಗೆ ಸ್ವರ್ಗ. ಸಣ್ಣ ಬೌಂಡ್ರಿಗಳು ಇರೋದ್ರಿಂದ ಸಿಕ್ಸರ್ಗಳ ಮಳೆ ಗ್ಯಾರಂಟಿ. ಈ ಪಿಚ್ ನಲ್ಲಿ ಸರಾಸರಿ ಸ್ಕೋರ್ 180ರಿಂದ 190 ರನ್ ಬಂದ್ರೆ ಹಬ್ಬಬ್ಬ ಅಂತ ಹೇಳ್ಬೋದು. ಆದ್ರೆ 200+ ಹೊಡೆಯೋದಕ್ಕೂ ಕೂಡ ಈ ಪಿಚ್ ನಲ್ಲಿ ಸಾಧ್ಯ ಇದೆ. ಇನ್ನು ಟಾಸ್ ಫ್ಯಾಕ್ಟರ್ ಅಂತ ನೋಡೋದಾದ್ರೆ ರಾತ್ರಿ ಪಂದ್ಯ ಆಗಿರೋದ್ರಿಂದ ಡ್ಯೂ ಅಂದ್ರೆ ಇಬ್ಬನಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಟಾಸ್ ಗೆದ್ದವರು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುವುದು ಹೆಚ್ಚು. ಹೌದಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಅನ್ನ ಆಯ್ದುಕೊಂಡ್ರೆ ಉತ್ತಮನೇ. ಅದರಲ್ಲೂ ಆರ್ಸಿಬಿ ಅಂದ್ರೆ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿಗೂ ಚೇಸಿಂಗ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಆರ್ಸಿಬಿಗೆ ಸವಾಲ್ ಇರೋದೇ ಅಲ್ಲಿ. ಹೇಗೆ ನೋಡಿ. ಈಗ ನಮ್ಮ ಆರ್ಸಿಬಿ ತಂಡದ ಕಡೆ ಬರೋಣ. ಕಳೆದ ಬಾರಿ ಕಪ್ ಗೆದ್ದ ಚಾಂಪಿಯನ್ ಕ್ಯಾಪ್ಟನ್ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಮುಂದುವರಿಯಲಿದೆ. ಕಿಂಗ್ ಕೊಹ್ಲಿ ಜೊತೆಗೆ ಈ ಬಾರಿ ಫೀಲ್ಡ್ ಸಾಲ್ಟ್ ಅಥವಾ ದೇವದತ್ ಪಡಿಕ್ಕಲ್ ಓಪನಿಂಗ್ ಬರೋ ಸಾಧ್ಯತೆ ಇದೆ. ರಜತ್ ಪಾಟಿದಾರ್, ಟಿಮ್ ಡೇವಿಡ್ ಮತ್ತು ಕೃಣಾಲ್ ಪಾಂಡ್ಯ ಮಿಡಲ್ ಆರ್ಡರ್ ಅಲ್ಲಿ ಬಲ ತುಂಬಿದ್ದಾರೆ. ಭುವನೇಶ್ವರ್ ಕುಮಾರ್ ಈಗ ತನ್ನ ಹಳೆ ಡೌ ಮೇಲೆನೆ ಬೌಲಿಂಗ್ ಮಾಡ್ತಿದ್ದಾರೆ. ಆದ್ರೆ ಭುವಿ ಜೊತೆ ಜೋಶ್ ಹೇಜಲ್ವುಡ್ ಇದ್ದಿದ್ರೆ ಕತೆನೆ ಬೇರೆ ಆಗ್ತಿತ್ತು. ಕಿಂಗ್ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಮೇಲೆ ಎಲ್ಲರ ಕಣ್ಣಿದೆ. ಚಿನ್ನಸ್ವಾಮಿಯಲ್ಲಿ ಅವರ ದಾಖಲೆಗಳು ನಿಮಗೆ ಗೊತ್ತೇ ಇದೆ. ಆದ್ರೆ ಇನ್ನೊಂದೆಡೆ ಸನ್ ರೈಸರ್ಸ್ ಹೈದರಾಬಾದ್ ಕೂಡ ಕಡಿಮೆ ಇಲ್ಲ. ಪ್ಯಾಟ್ ಕಮಿನ್ಸ್ ಇವತ್ತು ಇಲ್ಲದಿದ್ರು ಇಶಾನ್ ಕಿಶನ್ ತಂಡವನ್ನ ಮುನ್ನಡೆಸ್ತಿದ್ದಾರೆ. ಸನ್ ರೈಸರ್ಸ್ಗಳು ಮತ್ತು ಅಟ್ಯಾಕಿಂಗ್ ಮೋಡ್ ನಲ್ಲಿದ್ದಾರೆ. ಸದ್ಯಕ್ಕೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಪವರ್ ಪ್ಲೇನಲ್ಲಿ ಪಂದ್ಯವನ್ನ ಉಲ್ಟಾ ಪಲ್ಟಾ ಮಾಡಬಲ್ಲರು. ಆರ್ಸಿಬಿಗೆ ತಲೆನೋವಾಗಿರೋದೇ ಈ ಇಬ್ರು ಪವರ್ ಪ್ಲೇನಲ್ಲಿ ಮಿಂಚಿದ್ರೆ ಆರ್ಸಿಬಿಗೆ ಟೆನ್ಷನ್ ಪಕ್ಕ. ಅದೇ ಈ ಇಬ್ಬರನ್ನ ಕಟ್ಟಿ ಹಾಕಿದ್ರೆ ಜಯ ನಮ್ದೆ. ಪವರ್ ಪ್ಲೇನಲ್ಲಿ ನಮ್ ಕಡೆ ಭುವಿ ವಿಕೆಟ್ ಟೇಕರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಟೆನ್ಷನ್ ಬೇಡ. ಮಿಡಲ್ ಆರ್ಡರ್ ನಲ್ಲಿ ಹೆನ್ರಿಚ್ ಕ್ಲಾಸನ್ ಅವರ ಪವರ್ ಹಿಟ್ಟಿಂಗ್ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಬೌಲಿಂಗ್ ನಲ್ಲಿ ಹರ್ಷಲ್ ಪಟೇಲ್ ಈ ಬಾರಿ ಹೈದರಾಬಾದ್ ಪರ ನಮ್ಮ ವಿರುದ್ಧ ಬೌಲಿಂಗ್ ಮಾಡಲಿದ್ದಾರೆ.
ಇಲ್ಲಿಯವರೆಗೆ ಈ ಎರಡು ತಂಡಗಳ ನಡುವೆ 25 ಪಂದ್ಯಗಳು ನಡೆದಿದ್ದು ಇದರಲ್ಲಿ RCB 11 ಬಾರಿ ಗೆದ್ದಿದೆ. ಆದರೆ ಸನ್ರೈಸರ್ಸ್ ಇನ್ನೂ 2 ಪಂದ್ಯ ಅಂದ್ರೆ 13 ಬಾರಿ ಗೆದ್ದಿದ್ದಾರೆ. ಆದ್ರೆ ಈಗಿನ ಪರಿಸ್ಥಿತಿನೇ ಬೇರೆ. ಚಾಂಪಿಯನ್ಸ್ ಪಟ್ಟ ಉಳಿಸಿಕೊಳ್ಳೋಕೆ RCB ಈ ಬಾರಿ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲಲೇಬೇಕಿದೆ. ನನ್ನ ಪ್ರೆಡಿಕ್ಷನ್ ಪ್ರಕಾರ ಈ ಪಂದ್ಯದಲ್ಲಿ ನಮ್ಮವರು ಜೈಬೇರಿ ಬಾರಿಸ್ತಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.